ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣೀ. ಕಥಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರೇವ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀವಧುವಿನಂಬಕಚಕೋರಕಂ ಪೊರೆಯೇ ಭಕ್ತಾವನಿಯ ಹೃತ್ಕುಮುದಕೋರಕಂ ಬಿರಿಯೇ. ಜಗತೀ ವಲಯದ ಅಮಲ ಸೌಭಾಗ್ಯ ರತ್ನಾಕರಂ ಪೆರ್ಚಿನಿಮ್ಮೇರೆ ವರಿಯೇ. ಆವಗಂ ಸರಸ ಕರುಣಾಮೃತದ ಕಲೆಗಳಿಂ ತೀವಿರೆಳನಗೆಯ ಬೆಳುದಿಂಗಳಂ ಪಸರಿಸುವ ದೇವಪುರ ಲಕ್ಷ್ಮೀ ರಮಣನಾಸ್ಯ ಚಂದ್ರಂ ಆನಂದಮಂ ನಮಗೀಯಲಿ. ದೇವಪುರ ಲಕ್ಷ್ಮೀ ರಮಣನಾಸ್ಯ ಚಂದ್ರಂ ಆನಂದಮಂ ನಮಗೀಯಲಿ. ಪಾವನ ತುಲಾಭರಣಮಂ ಮಾಡಿಕೊಂಡೆ ಸೆವ ಪಾವನತರ ಸ್ವರೂಪಂ. ಪಾವನು ಅತುಲಾಭರಣಮಂ ಮಾಡಿಕೊಂಡೆ ಸೆವ ಪಾವನತರ ಸ್ವರೂಪಂ. ನಾರದಾದಿ ಮುನಿಪಾವನತ ಪಾದ ಪಂಕೇರುಹದ್ವಂದ್ವಂ. ಇಂದು ಕಲಾವತಂಸಂ ಉಮೆಯ ಭಾವನೆಯ ನೊಡಗೂಡಿಸುವ ಸಕಲ ಸುರರ ಸಂಭಾವನೆಯ ಕೈಕೊಳ್ಳ ಲೋಕ ವಿಸ್ತರಣ ಪ್ರಭಾವನಯನತ್ರಯಂ. ದೇವಗಂಗಾಧರಂ ಬಿಡದೆ ಸಲಹುಗೆ ನಮ್ಮನು. ದೇವಗಂಗಾಧರಂ ಬಿಡದೆ ಸಲಹುಗೆ ನಮ್ಮನು. ಪ್ರಸ್ತುತದೊಳಗೆದ ಮುಂಬೆಳಗು ಅಮಲದಂತದ ಗಭಸ್ತಿ. ನವಪೂರ್ವ ಸಂಧ್ಯಾರುಣಂ ಬಾಳವಿನ್ಯಸ್ತ ಸಿಂಧೂರಂ. ಅಂಕುರಿಪ ಪೊಂಬಿಸಿಲೊಡನೆ ಮೂಡು ಎಳನೆ ಸರೋವು. ಎಸೆವ ಮಸ್ತಕದ ಮಣಿಮಕುಟಮಾರ್ಗರು ಉದಯಾಚಲದ ವಿಸ್ತಾರದಂತೆ. ಭದ್ರಾಕೃತಿಯೊಳೊಪ್ಪುವ ಸಮಸ್ತ ಸಿದ್ಧಿಪ್ರದಾಯಕ ವಿನಾಯಕ. ಸಮಸ್ತ ಸಿದ್ಧಿಪ್ರದಾಯಕ ವಿನಾಯಕ. ಮಾಲ್ಪುದೆ ಮಗೆ ನಿರ್ವಿಘ್ನತೆಯನು. ಸಮಸ್ತ ಸಿದ್ಧಿಪ್ರದಾಯಕ ವಿನಾಯಕ. ಮಾಲ್ಪುದೆ ಮಗೆ ನಿರ್ವಿಘ್ನತೆಯನು. ಭೂವ್ಯೋಮ
ಪಾತಾಳ ಲೋಕಗಳಲ್ಲಿ ಸಂಭಾವ್ಯರೆಂದೆನಿಸಿಕೊಳ್ಳುವ ಅಖಿಲ ದೇವರ್ಕಳಿಂ ಸೇವ್ಯನಾದ ಅಜನ ಪಟ್ಟದ ರಾಣಿ ವರದೇ ಕಲ್ಯಾಣಿ ಫಣಿವೇಣಿ ವಾಣಿ ಕಾವ್ಯಮಿದು ಭುವನದೊಳ್ ಸಕಲ ಜನರಿಂದೆ ಸುಶ್ರಾವ್ಯಮಪ್ಪಂತೆ ಎನ್ನವದನಾಬ್ಜದಲ್ಲಿ ನೀನೇ ವ್ಯಾಪಿಸಿದ್ದು ವಾಣಿ ಕಾವ್ಯಮಿದು ಭುವನದೊಳ್ ಸಕಲ ಜನರಿಂದೆ ಸುಶ್ರಾವ್ಯಮಪ್ಪಂತೆ ಎನ್ನವದನಾಬ್ಜದಲ್ಲಿ ನೀನೇ ವ್ಯಾಪಿಸಿದ್ದು ಅಮಲ ಸುಮತಿಯಂ ತಾಯನಗೆ ತಾಯೇ ನಗೆ ಕೂಡಿ ನೋಡಿ ನೆವಾಲ ಕಡೆದು ನವನೀತ ಮಂ ತೆಗೆದು ಬಾಯಿಗಿನಿದಾಗಿ ಸವಿಯದೆ ಅದರೊಳಗೆ ಪುಳಿ ಬಿಳಿದು ರಸವನೆ ಕೆಡಿಸಿದೊಡೆ ಕರೆದ ಸುರಭಿಗಪ್ಪುದೇ ಕೊರತೆ ಕಾವ್ಯಮಂ ಕೇಳ್ದು ಮಥಿಸಿ ಜನಿಸಿದ ಪದಾರ್ಥಮಂ ತಿಳಿದು ನೋಡದೆ ವಿನೂತನ ಕವಿತೆಯೆಂದು ಕುಂದಿಟ್ಟು ಜರೆದೊಡೆ ಪೇಳ್ದವನೊಳಾವದು ಆವುದೂನೆಯಂ ವಿನೂತನ ಕವಿತೆಯೆಂದು ಕುಂದಿಟ್ಟು ಜರೆದೊಡೆ ಪೇಳ್ದವನೊಳ್ ಆವುದೂನೆಯಂ ಜಾಣರಿದನರಿದು ಮತ್ಸರವ ಮರೆದಾಲಿದುವುದು ಜಾಣರಂ ತಲೆದೂಗಿಸದೆ ನುಡಿದೊಡೆ ಆಪದ ಕೂಣೆಯಂಬಹುದೆಂದು ಸರಸೋಕ್ತಿಯಿಂದೆ ಗೀರ್ವಾಣಪುರ ನಿಲಯ ಲಕ್ಷ್ಮೀವರಂ ತಾನೇ ಸಂಗೀತ ಸುಕಲಾ ನಿಪುಣನು ವೇಣೆಯಿಂ ಗಾನಮಂ ನುಡಿಸುವಂದದೊಳ್ ಎನ್ನ ವಾಣಿಗಿಂ ಕವಿತೆಯಂ ಪೇಳಿಸಿದನೆಂದರಿದು ವೀಣೆಯಿಂ ಗಾನಮಂ ನುಡಿಸುವಂದದೊಳ್ ಎನ್ನ ವಾಣಿಗಿಂ ಕವಿತೆಯಂ ಪೇಳಿಸಿದನೆಂದರಿದು ಕೇಣಮಂ ತೊರೆದು ಪುರುಡಿಸುವರಂ ಜರೆದು ಕಿವಿದೆರೆದು ಕೇಳುವುದು ಸುಜನರು ರಾಜೇಂದ್ರ ಧರ್ಮತನಯಂ ಬಾದರಾಯಣನ ವಾಜಿಮೇಧಾಧ್ವರ ವಿಧಾನಮಂ ಕೇಳ್ದು ಪಂಕೇಜ ಪತ್ರೇ ಕ್ಷಣನ ಮತವಿಡಿದು ಕಳುಗಿದಂ ಕುದುರೆಗೆ ವೃಕೋದರನನು ರಾಜೇಂದ್ರ ಧರ್ಮತನಯಂ ಬಾದರಾಯಣನ ವಾಜಿಮೇಧಾಧ್ವರ ವಿಧಾನಮಂ ಕೇಳ್ದು
ಪಂಕೇಜ ಪತ್ರೇ ಕ್ಷಣನ ಮತವಿಡಿದು ಕಳುಹಿದಂ ಕುದುರೆಗೆ ವೃಕೋದರನನು. ಓಂ ತೇಜೋವಸೀಯ ಆಯತ್ ಸಂಭೂತಂ ಭೂತಂ ಚಿತ್ರಃ ಕೇತುಃ ಪ್ರಭಾಲಾಭಾನ್ ಸಂಭಾನ್ ಜ್ಯೋತಿಷ್ಮಾಗ್ರಸ್ತೇಜಸ್ವಾನಾತಪಗ್ರಸ್ತಪನ್ನಭಿತಪನ್ನ ರೋಚನೋ ರೋಚಮಾನಃ ಶೋಭನಃ ಶೋಭಮಾನಃ ಕಲ್ಯಾಣಃ. ವಿಜಯದಶಮಿ ಮಂಗಳಕರವಾದ ಒಳ್ಳೆಯ ಮುಹೂರ್ತ. ಈ ಒಳ್ಳೆಯ ಮುಹೂರ್ತದಲ್ಲಿ ಏನಾದರೂ ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂಥೇಳಿ ನಮ್ಮ ಗಮಕ ಕಲಾ ಪರಿಷತ್ತಿನವರು, ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಆಲೋಚನೆ ಮಾಡಿ ಜೈಮಿನಿ ಭಾರತದ ವಾಚನ ಮತ್ತು ಅನುವಾದವನ್ನು ಧ್ವನಿ ಮುದ್ರಿಕೆಯನ್ನಾಗಿ ಮಾಡಬೇಕು ಅಂಥೇಳಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರೋದು ನಿಜವಾಗಿಯೂ ಸಂತೋಷದ ಸಮಾಚಾರ. ಹಿಂದೆ ಪರಮ ಪೂಜ್ಯ ನಮ್ಮ ಗುರುಗಳಾದ ಶಾಸ್ತ್ರಿಗಳು ಲಕ್ಷ್ಮೀಕೇಶ ಶಾಸ್ತ್ರಿಗಳವರ ಅನುವಾದ ಮತ್ತು ನಮ್ಮ ಮಿತ್ರ ಕೇಶವಮೂರ್ತಿಗಳ ವಾಚನದೊಂದಿಗೆ ಸಮಗ್ರ ಕುಮಾರವ್ಯಾಸ ಭಾರತವನ್ನು 130 ಧ್ವನಿ ಸುರುಳಿಯಲ್ಲಿ ಅದನ್ನು ಮಾಡಿದ್ದೀರಿ. ಈಗ ಸಾಧಾರಣ ಇದು ಕೂಡ ಒಂದು 25-30 ಧ್ವನಿ ಮುದ್ರಿಕೆಗಳಾಗಬಹುದು. ಅದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಆದರೆ ನಿಜವಾಗಿಯೂ ಕೂಡ ಇದರಲ್ಲಿ ನನಗೆ ಪ್ರಾವೀಣ್ಯತೆ ಇಲ್ಲ. ಜೊತೆಗೆ ಇದು ಸ್ವಲ್ಪ ಕುಮಾರವ್ಯಾಸ ಭಾರತಕ್ಕಿಂತ ಸಂಸ್ಕೃತ ಶಬ್ದಗಳಿರೋದ್ರಿಂದ ಕಷ್ಟವೂ ಹೌದು. ಕೆಲವು ಜಾಗದಲ್ಲಿ ಇನ್ನೂ ಬಹಳ ಸರಳ, ಬಹಳ ಸುಲಭವಾಗಿಯೂ ಇದೆ, ಓದೋದ್ರಿಂದಲೇ ಅರ್ಥವಾಗಿಬಿಡುತ್ತೆ, ಅನುವಾದವೇ ಬೇಕಾಗೋಲ್ಲ. ಕೆಲವು ಜಾಗಕ್ಕೆ ಅನುವಾದಕರು ಒದ್ದಾಡಿದರೂ ಅನುವಾದವನ್ನು ಮಾಡೋದೇ ಕಷ್ಟವಾಗುತ್ತೆ. ಅಂತಹ ಪದ್ಯಗಳು ಕೂಡ ಇದರಲ್ಲಿದೆ, ಒಗಟೆಗಳಿದೆ, ನಾನಾ ತರಹ ವಿನೋದಗಳು ಇದರಲ್ಲಿದೆ. ಇಂತಹ ಕಾವ್ಯವನ್ನು ನಾವು ವಾಚನ ಅನುವಾದ ಮಾಡೋದಕ್ಕೆ ನಿಮ್ಮೆಲ್ಲರ ಅನುಮತಿ ಮತ್ತು ಹಾರೈಕೆಯನ್ನು ನಾವು ಬೇಡ್ತೇವೆ. ಜೊತೆಗೆ ಒಂದೇ ಒಂದು ಧೈರ್ಯ, ಇದು ಶಾಸ್ತ್ರಿಗಳು ಅನುವಾದ ಮಾಡಿರುವಂತಹ ಪೀಠ. ಈ ಪೀಠದಲ್ಲೇನೇ ಒಂದು ವಿಶೇಷವಾದ ಶಕ್ತಿ ಇರುತ್ತೆ. ಅವರ ಅನುಗ್ರಹ, ಅವರ ಕೃಪೆ ನಮ್ಮ ಮೇಲೆ ಯಾವತ್ತೂ ಕೂಡ ಇರುತ್ತೆ ಅಂಥೇಳಿ ನಾವು ಭಾವನೆಯನ್ನು ಮಾಡಿಕೊಂಡು ಬಹುಮಟ್ಟಿಗೆ ಇದು ಮುಗಿಯೋದರಲ್ಲೇ ಶಾಸ್ತ್ರಿಗಳು ಇತ್ತ ಕಡೆ ಹಾಗೊಮ್ಮೆ ಬರಬಹುದು, ಬಂದೂ ಕೂಡ ಅವರು ಹರಿಸಬಹುದು ಅನ್ನೋ ನಿರೀಕ್ಷೆಯನ್ನು ಕೂಡ ಇಟ್ಟುಕೊಂಡು ಮನಸ ಪೂಜ್ಯರಿಗೆ ವಂದನೆಯನ್ನು ಮಾಡಿ, ಹಿರಿಯರಿಗೆಲ್ಲರಿಗೂ ಕೂಡ ವಂದನೆಯನ್ನು ಮಾಡಿ ಕರ್ತವ್ಯವನ್ನು ಆರಂಭ ಮಾಡ್ತೇವೆ. ಮಹಾಭಾರತ ಸಂಗ್ರಾಮವೆಲ್ಲವೂ ಕೂಡ ಮುಗಿದಿದೆ. ಜನಮೇಜಯ ರಾಜ ಜೈಮಿನಿ ಮಹರ್ಷಿಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಕೌರವ ಜಯವಲ್ಲ ಆಯ್ತಲ್ಲ, ಆಮೇಲೆ ಧರ್ಮರಾಜ ಹೇಗೆ ರಾಜ್ಯವನ್ನು ಪರಿಪಾಲಿಸಿದ? ಪಿಂತೆ ಕೌರವ ಜಯಂ ತಮಗೆ ಕಹಿಸಾರ್ಧ ಸಮನಂತರದೊಳ್ ಆದ ಸಾಮ್ರಾಜ್ಯದೊಳ್ ಪಾಂಡವರು ಅರೆಂತಿಳೆಯ ನೋವಿದರು ಏಗೈದರೆಂದು ಜನಮೇಜಯ ಮಹೀಪಾಲನು ಸಂತಸಂದಳೆದು ಜೈಮಿನಿ ಮುನಿಪನಂ ಕೇಳ್ದೊಡೆ ಇಂತವಂ ಪೇಳ್ದನಾ ಭೂಪಂಗೆ ಸಕಲ ಜನ ಸಂತತಿಗೆ ಕರ್ಣಾವತಂ ಸಮೆನೆ ರಂಜಿಸುವ ಮಧುರತರ ಸತ್ಕಥೆಯನು. ಜಾಮಿಜಯ, ಅಜ್ಜನ ಕಥೆಯನ್ನು ಕೇಳಬೇಕು ಅಂತ ಆಸೆ ಆಯ್ತೇನೋ? ಹೇಳ್ತೀನಪ್ಪ, ಅವರ ಕಥೆಯನ್ನು ಹೇಳ್ತೇನೆ. ಆನಂದವಾಗಿ ಎಲ್ಲರೂ ಕೂಡ ಕೇಳುವ ಹಾಗೆ ಆ ಕಥೆಯನ್ನು ಹೇಳ್ತೇನೆ. ಎಲ್ಲರೂ ಕೂಡ ಲಾಲಿಸಬೇಕು ಅಂಥೇಳಿ ಜೈಮಿನಿ ಮಹರ್ಷಿಗಳು ಜನಮೇಜನೆಯನ್ನು ಮುಂದಾಗಿ ಮಾಡಿಕೊಂಡು ಸಭೆ ಸೇರಿದ್ದಾರೆ. ಈ ಕಥೆಯನ್ನು ಹೇಳ್ತಾ ಇದ್ದಾರೆ.
ಕೇಳೆಲೆ ನೃಪಾಲ ಪಾಂಡವರ ಕಥೆಗಿದು ಪುಣ್ಯದೇಳಿಗೆಯಲ ಸುಯೋಧನ ಮೇದಿನೀಶನಂ ಕಾಳಗದೊಳುರೆ ಗೆಲ್ದ ಬಳಿಕ ವರಹಸ್ತಿನ ಬಾಲಿಕೆಯನು ಅನುಜರಿಂದೊಡಗೂಡಿ ಧರ್ಮಜಂ ತಾಳಿದಂ ಭರತನಳನ ಹುಷಾದಿರಾಯರಂ ಪೇಳುವೊಡೆ ಅವರ್ಗಿನಿತು ಗುಣಮಿಲ್ಲಮೆಂದು ಭೂಮಂಡಲಂ ಕೊಂಡಾಡಲು ಜನಮೇಜಯ, ಬಹಳ ಪುಣ್ಯವಾದ ಕಥೆಯಪ್ಪ, ಪರಮ ಪಾವನವಾದ ಕಥೆ. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ. ಧರ್ಮರಾಜನ ಸ್ಮರಣೆಯನ್ನು ಮಾಡಿಕೊಂಡ್ರೆ ಸಾಕು, ಪುಣ್ಯ ಅಭಿವೃದ್ಧಿಯಾಗತ್ತೆ. ಅಂತಹ ಕಥೆಯನ್ನು ನಿನಗೆ ಹೇಳ್ತೇನೆ. ಹಿಂದೆ ಈ ಜಗತ್ತನ್ನು ಆಳಿ ಹೋದ ಭರತ, ನಳ, ನಹುಷಾರಿ ಯಾರಿಗೂ ಕೂಡ ಈ ಶಕ್ತಿ ಬರಲಿಲ್ಲ, ಇಂತಹ ಗುಣ ಇರಲಿಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗೋರಿಲ್ಲ. ಧರ್ಮರಾಜ್ಯ ಅಂದರೆ ಧರ್ಮರಾಜ್ಯ ಬಹಳ ಸುಭಿಕ್ಷವಾಗಿತ್ತು. ಆ ಧರ್ಮರಾಜನ ರಾಜ್ಯದಲ್ಲಿ ಸುಳ್ಳು, ಅನೃತ, ವಂಚನೆ. ಬಳಿಕ ನೃಪವರ ಯುಧಿಷ್ಠಿರನಾಳ್ವದೇಶದೊಳ್ ಕಳವು ಕೊಲೆ ಪಾದರಂ ಪುಸಿ ನುಸುಳು ವೈರವಟ್ಟುಳಿತೋಹು ಬೆದರು ಬೆಜ್ಜರ ಕಷ್ಟ ನಿಷ್ಠುರಂ ಗಜರುಗಾವಳಿ ವಿವಾದ ಮುಳಿಸು ಪೊಲೆಗಲಸು ಮೊರೆ ಸೆರೆ ಕೃತಕ ಕಾರ್ಪಣ್ಯಂ ಅಲಿವು ಪಳಿವು ಅನ್ಯಾಯ ಮರೆ ಮೋಸವಾಸಿ ತಲ್ಲಲ ತಲೆ ವಿಯೋಗ ಮಲಸಿಕೆ ಕರ್ಕಶಂಗಲಿವು ಮೊರೆದೋರವು ಏವೇಳ್ವೆನೋ. ಕಷ್ಟ, ನಿಷ್ಠುರ, ಕೋಪ, ಹಿಂಸೆ ಇತ್ಯಾದಿಗಳು ಯಾವುದೂ ಕೂಡ ಅವನ ರಾಜ್ಯದಲ್ಲಿ ಇರಲೇ ಇಲ್ಲ. ಆದರೆ ಅವನ ರಾಜ್ಯದಲ್ಲಿ ನೀತಿ, ಚಾತುರ್ಯ, ಕೀರ್ತಿ, ನೀತಿ ಚತುರತೆ, ಕೀರ್ತಿ ಕಲ್ಯಾಣ, ಭೋಗ ಸಂಪ್ರೀತಿ, ಪರಹಿತ ವಿನಯ, ಶುಭ ವಿಭವ ವಿಜಯ ವಿಖ್ಯಾತಿ, ಕಲೆ ಸೌಭಾಗ್ಯವಾರೋಗ್ಯ ಸೌಖ್ಯಮುನ್ನತ ಸತ್ಯ ನಿತ್ಯ ಭಕ್ತಿ, ಜಾತಿ ಧರ್ಮಾಚಾರ ನಿಷ್ಠೆ, ದೈವಜ್ಞತೆ, ವಿಭೂತಿ, ಶಮೆ ದಮೆ ದಾನ ದಾಕ್ಷಿಣ್ಯಮೆಂಬಿವು ಮಹಾತಿಶಯಮೆನೆ ಪೆಚ್ಚಿದುವು ಯುಧಿಷ್ಠಿರ ನರೇಶ್ವರನಾಳ್ವ ಭೂತಳದೊಳು. ನೀತಿ, ಕಲ್ಯಾಣ, ಭೋಗ, ಸಂಪತ್ತು, ಪರಹಿತ, ವಿನಯ, ಶುಭ, ಮಂಗಳ, ಸೌಖ್ಯ, ಸತ್ಯ, ಧರ್ಮ ಇದೆಲ್ಲವೂ ಕೂಡ ಧರ್ಮರಾಜನ ರಾಜ್ಯದಲ್ಲಿ ಎಲ್ಲವೂ ಕೂಡ ತುಂಬಿಕೊಂಡಿದ್ದು, ಕೆಟ್ಟದ್ದು ಯಾವುದೂ ಕೂಡ ಇರಲಿಲ್ಲ ಅಂತ ವರ್ಣನೆ ಮಾಡಿ ಚಮತ್ಕಾರವಾಗಿ ಕವಿ ಒಂದು ಶ್ಲೋಕವನ್ನು ಹೇಳ್ತಾ ಇದ್ದಾನೆ. ಅವನ ರಾಜ್ಯದಲ್ಲಿ ಕೌಟಿಲ್ಯ, ಚಂಚಲ, ಕಾಠಿಣ್ಯ ಇತ್ಯಾದಿಗಳು ಇರಲೇ ಇಲ್ಲ ಅಂತಂತಾನೆ. ಇರಲೇ ಇಲ್ಲ ಅಂತಂದರೆ ಇತ್ತು, ಇಂತಹ ಜಾಗದಲ್ಲಿ ಇತ್ತು. ಕುಟಿಲ ಚಂಚಲ ಕಠಿಣ ಕೃಶಮಾಂದ್ಯಮೆಂಬಿವು ಉತ್ಕಟ ಯೌವನ ಶ್ರೀ ವಿಲಾಸಿನಿಯರ ಅಳಕಾಳಿ ಚಟುಲ ಸುಕಟಾಕ್ಷ ವಕ್ಷೋಜಾತ ಮಧ್ಯಗತಿಗಳ ವಿಸ್ತರದೊಳಲ್ಲದೆ. ಕುಟಿಲ, ಚಂಚಲ, ಕಾಠಿಣ್ಯ, ಕೃಶ, ಮಾಂದ್ಯ ಇದೈದು ಕೂಡ ಅವನ ರಾಜ್ಯದಲ್ಲಿ ಇರಲಿಲ್ಲ. ಅದೊಂದು ಇತ್ತು. ಎಲ್ಲಿತ್ತು ಅಂತಂದರೆ ಯೌವನ ಸ್ತ್ರೀಯರ ವಿಲಾಸದಲ್ಲಿ ಇದೆಲ್ಲ ಇತ್ತು ಅಂತ
ಹೇಳಿಬಿಟ್ಟು ಆ ಕೌಟಿಲ್ಯ ಅನ್ನೋದು ಅಳಕಾಳಿ ಕರ್ಲ್ಸ್ ಅಂತಾರಲ್ಲ, ಅದರಲ್ಲಿ ಕೌಟಿಲ್ಯ ಇತ್ತಂತೆ. ಕಟಾಕ್ಷದಲ್ಲಿ, ಕಣ್ಣಿನ ಆ ಕೋರೆ ನೋಟದಲ್ಲಿ ಚಾಂಚಲ್ಯವಿತ್ತಂತೆ. ಕಾಠಿನ್ಯ ಅನ್ನೋದು ವಕ್ಷೋಜಾತ, ಹೃತ್ಪ್ರದೇಶದಲ್ಲಿ ಕಾಠಿನ್ಯ ಇತ್ತಂತೆ. ಮಾಂದ್ಯ ಅನ್ನೋದು ಗತಿ, ನಡಿಗೆಯಲ್ಲಿ ಮಾಂದ್ಯ, ನಿಧಾನವಾಗಿ ಆ ಹೆಣ್ಣು ಮಕ್ಕಳು ನಿಧಾನವಾಗಿ ನಡೀತಾ ಇದ್ರೆ ವಿನಃ ಬೇರೆ ಕಡೆ ಇರಲಿಲ್ಲ ಅಂತ ವರ್ಣನೆ ಮಾಡಿ ಮದಾವಸ್ಥೆ ಇತ್ಯಾದಿಗಳು, ನಿಗಳಬಂಧನ ಅಂದರೆ ಬೇಡಿ ಹಾಕೋದು, ಮದಾವಸ್ಥೆ ಇತ್ಯಾದಿಗಳು ಇರಲಿಲ್ಲ ಅಂತ ಒಂದ್ಸಾರಿ ಅಂತಾನೆ. ಆಮೇಲೆ ಇತ್ತು ಕುಟಿಲ ಚಂಚಲ ಕಠಿಣ ಕೃಶ ಮಾಂದ್ಯಮೆಂಬಿವು ಉತ್ಕಟ ಯೌವನ ಶ್ರೀ ವಿಲಾಸಿನಿಯರ್ ಅಳಕಾಳಿ ಚಟುಲ ಸುಕಟಾಕ್ಷ ವಕ್ಷೋಜಾತ ಮಧ್ಯಗತಿಗಳ ವಿಸ್ತರದೊಳಲ್ಲದೆ ಘಟಿಸದು ಮದಾವಸ್ಥೆನಿಗಳ ಬಂಧನದ ಸಂಕಟ ಹರಿದ್ವೇಷ ಮತಿಹೀನತೆಗಳು ಎಂಬಿವು ಇವ ಇಭಗಟೆಯೊಳಲ್ಲದೆ ಸಲ್ಲದು ಎಲ್ಲಿಯೂ ಧರ್ಮತನಯಂ ಪಾಲಿಸುವ ನೆಲದೊಳು. ಮದಾವಸ್ಥೆ ಇರಲಿಲ್ಲ, ಮದೋನ್ಮತ್ತರ ಇರಲಿಲ್ಲ. ಮದಾವಸ್ಥೆ ಎಲ್ಲಿತ್ತು ಅಂದರೆ ಆನೆಯಲ್ಲಿತ್ತು. ನಿಗಳ ಬಂಧನ, ಬೇಡಿ ಹಾಕೋದು ಇರಲಿಲ್ಲ. ಅದು ಎಲ್ಲಿತ್ತು ಅಂದರೆ ಆನೆಗೆ ಸರಪಣಿ ಹಾಕಿ ಕಟ್ಟಿರ್ತಾ ಇದ್ರು. ಹರಿದ್ವೇಷ ಇರಲಿಲ್ಲ. ಎಲ್ಲಿತ್ತು ಅಂದರೆ ಆನೆಗೆ, ಹರಿ ಅಂದರೆ ಸಿಂಹ, ಆನೆಗೆ ಸಿಂಹದ ಮೇಲೆ ದ್ವೇಷ ಇತ್ತು. ಮತಿಹೀನತೆ ಇರಲಿಲ್ಲ. ಆನೆ ಸ್ವಲ್ಪ ದಪ್ಪದ ಬುದ್ಧಿ, ಆನೆಯಲ್ಲಿತ್ತು ಅಂತ. ಆ ಮತಿಹೀನತೆ ಎನ್ನುವುದು ಆನೆಯಲ್ಲಿತ್ತು ಅಂತ ಇರಲಿಲ್ಲ, ಇತ್ತು ಅಂತ ಈ ತರಹ ವರ್ಣನೆ ಮಾಡ್ತಾನೆ. ಅಹಿತತ್ವ ಇರಲಿಲ್ಲ, ಯಾರಿಗೂ ಅಹಿತವನ್ನೇ ಮಾಡ್ತಾ ಇರಲಿಲ್ಲ ಅಂತ ಹೇಳಿ, ಆ ಅಹಿತತ್ವ ಅಂತ, ಸರ್ಪದ ತತ್ವ ಅಂತ, ಅದು ಗಾರುಡದಲ್ಲಿ, ಗರುಡ ಪಂಚಾಕ್ಷರಿ ಗರುಡ ಮಂತ್ರವನ್ನು ಅಧ್ಯಯನ ಮಾಡಿರುವವರಲ್ಲಿ ಅಹಿತತ್ವ, ಸರ್ಪದ ರಹಸ್ಯ ಅವರಿಗೆ ಗೊತ್ತಿತ್ತು. ಅಹಿತತ್ವ, ಹಿತವಲ್ಲದ್ದು ಇರಲಿಲ್ಲ. ಅಹಿತತ್ವ ಗಾರುಡದಲ್ಲಿ ಇತ್ತು. ಗಾರುಡದೊಳಹಿತತ್ವಂ ಆರಣ್ಯದೊಳ್ದಾನವಾರಣಂ ಚಾರು ಪ್ರವಾಳಮಣಿ ರುಚಿಯೊಳ್ ಸದಾರುಣಂ ಸರಸಿಯೊಳ್ ಕಲಹಂ ಸಮಯಂ ಉತ್ಪಲಾಕ್ಷಿಯರ ಕಂಧರದೊಳು ಹಾರವಲಯಂ ಭೂರುಹದೊಳು ಅನೇಕಾಗ್ರತೆ ನವಾರಾಮದೊಳ್ ಮಹಾಶೋಕಂ ವಸಂತದೊಳ್ ಮಾರಹಿತಮುಂಟು ಅಲ್ಲದಿಲ್ಲಮಿವು ಮತ್ತೆಲ್ಲಿಯುಂ ಧರ್ಮಜನ ನೆಲದೊಳು. ಎಲ್ಲ ಏಕಾಗ್ರಚಿತ್ತರಾಗಿ ಇರ್ತಾ ಇದ್ರು. ಅನೇಕಾಗ್ರತೆ ಎನ್ನುವುದು, ಚಿತ್ತಭ್ರಂಶ ಅನ್ನೋರು ಆ ಕಡೆ ಈ ಕಡೆ ಮನಸ್ಸು ಹೋಗೋದು ಇರಲಿಲ್ಲ. ಇರಲಿಲ್ಲೋ ಅನೇಕಾಗ್ರತೆ ಅಂದರೆ ಇತ್ತು, ವೃಕ್ಷಗಳಲ್ಲಿ ಇತ್ತು. ವೃಕ್ಷಗಳ ಒಂದೊಂದು ಕೊಂಬೆನೂ 1000 ಅಗ್ರ ಮಾಡಿಕೊಂಡಿರುತ್ತೆ. ಅನೇಕಾಗ್ರತೆ ವೃಕ್ಷದಲ್ಲಿ ಇತ್ತು. ಮಹಾಶೋಕವೇ ಇರಲಿಲ್ಲ, ದುಃಖವೇ ಇರಲಿಲ್ಲ, ಮಹಾಶೋಕವೇ ಇರಲಿಲ್ಲ. ಮಹಾ ಅಶೋಕಂ ಉಪವನದೋಳ್, ಒಳ್ಳೆ ಉಪವನ, ಮಹಾ ಅಶೋಕ ವೃಕ್ಷವನ್ನು ಹಾಕಿದ್ದಾರೆ, ಅಲ್ಲಿತ್ತು ಮಹಾಶೋಕ. ಹೀಗೆ ಒಂದೊಂದಕ್ಕೂ ಕೂಡ ಕವಿ ಶೇಷಾರ್ಥ ಬರುವ ಹಾಗೆ ಹೇಳಿ ಇನ್ನೊಂದು ಪದ್ಯವನ್ನು ಬಹಳ ಸುಲಭವಾಗಿ ಹೇಳ್ತಾನೆ. ಕೊಡೋದಿಲ್ಲ ಅನ್ನೋದು ಆ ದೇಶದಲ್ಲಿ ಯಾರೂ ಹೇಳ್ತಾ ಇರಲಿಲ್ಲ. ಏನು ಬೇಕೋ ಏನು ಬೇಕಾದ್ರೂ ಕೂಡ ಕೊಡ್ತಾ ಇದ್ರು. ಕೊಡೋದಿಲ್ಲ, ಕೊಡೆ, ಅದನ್ನು ಕೊಡೆ ಅಂತ ನಮ್ಮ ಗ್ರಾಮ್ಯದ ಶಬ್ದದಲ್ಲಿ ಇದೆ. ನಾ ಕೊಡೆ, ನಾನು ಕೊಡೋದಿಲ್ಲ ಅನ್ನೋದನ್ನು ನಾ ಕೊಡೆ ಅಂತಂತಾರೆ. ಅಲ್ಲಿ ಕೊಡೆ ಅನ್ನೋ ಶಬ್ದವನ್ನು ಛತ್ರಿಗೆ ಉಪಯೋಗಿಸ್ತಾ ಇದ್ರು. ಇಲ್ಲದೆ ಹೋದರೆ ಬೇರೆ ಹಾಲೋ ಮೊಸರು ಕೇಳೋಕೆ ಬರ್ತಾರೆ. ನಾ ಕೊಡೆ ಅನ್ನೋದು ಆ ಕೊಡೆ ಅಂತ ಹೇಳ್ತಾನೆ ಇರಲಿಲ್ಲ, ಛತ್ರಿಗೆ ಮಾತ್ರ ಕೊಡೆ ಅಂತ ಹೇಳ್ತಾ ಇದ್ರು. ಕೊಡೆಗೆಂಬ ರಾತಪತ್ರವನು ಉದರ ದೇಶಮಂ ಪೊಡೆಯೆಂಬರೋ ಕೊಡೆಯೆಂಬ ರಾತಪತ್ರವನ್
ಉದರ ದೇಶಮಂ ಪೊಡೆಯೆಂಬರು ಒಲಿದು ಮಂಥನವನೆಸೆಗೆಂಬುದಂ ಕಡೆಯೆಂಬರು ಆರಡಿಯ ನಳಿಯೆಂಬರು ಉದಕ ಪ್ರವಾಹಮಂ ತೊರೆಯೆಂಬರು ಮಡಿಯೆಂಬರು ಅಂಬರದ ಧೌತಮಂ ಕಬರಿಯಂ ಮುಡಿಯೆಂಬರು ಎರೆವಿಡದೆ ಮುಸುಕಿದ್ದ ಮೇಘಮಂ ಜಡಿಯೆಂಬರು ಉರುಶಿಲಯ ನರೆಯೆಂಬರಲ್ಲದೆ ಇವನುಡಿಯರು ಅವನಾಯಿಳೆಯೊಳೋ ತೊರೆ ಎನ್ನುವ ಶಬ್ದವೇ ಇರಲಿಲ್ಲ. ತೊರೆ ಪತ್ನಿಯನ್ನು ತೊರೆದಿದ್ದಾನೆ, ಮಗನನ್ನು ತೊರೆದಿದ್ದಾನೆ, ಆ ತೊರೆ ಎನ್ನುವ ಶಬ್ದವೇ ಇರಲಿಲ್ಲ. ಆದರೆ ಅದಿತ್ತು ಉದಕ ಪ್ರವಾಹಮಂ ತೊರೆ ಎಂಬ ತೊರೆ. ತುಂಗಾ ನದಿಯಲ್ಲಿ ಭಾರಿ ನೆರೆ ಬಂದಿದೆ, ತೊರೆ ಬಂದಿದೆ, ಅಲ್ಲೊಂದು ತೊರೆ ಇದೆ ಅಂತನೋ ಶಬ್ದವನ್ನು ಉದಕ ಪ್ರವಾಹಕ್ಕೆ ಹೇಳ್ತಾ ಇದ್ರು. ಮಡಿ ಅಂದರೆ ಸಾಯಿ ಅನ್ನೋ ಅರ್ಥ. ಮಡಿ ನೋರೇ ಇರಲಿಲ್ವೋ ಅಂತಂದರೆ ಹಿರಿಯರು ನನ್ನ ಮಡಿ ಎಲ್ಲಿಟ್ಟೆ ಅಂತ ಪೀತಾಂಬರ ಮಡಿಗೋಸ್ಕರ ಮಡಿ ಅಂತ ಹೇಳ್ತಾ ಇದ್ರು. ಅಂಬರದ ಧೌತಮಂ. ಹೀಗೆ ಒಂದೊಂದಕ್ಕೂ ಕೂಡ ಬೇರೆ ಬೇರೆ ಎರಡೆರಡು ಅರ್ಥ ಬರುವ ಹಾಗೆ ಅಲ್ಲಿ ಜನಗಳು ಹೇಳ್ತಾ ಇದ್ದರೆ ವಿನಃ ಕೆಟ್ಟ ಶಬ್ದಗಳು ಅಲ್ಲಿ ಇರಲಿಲ್ಲ. ಅಲ್ಲಿ ಎಲ್ಲರೂ ಕೂಡ ಭೋಗಿಗಳು. ಭೋಗಿಗಳು ಅಂತಂದರೆ ಸರ್ಪಗಳು ಅಂತ ಅರ್ಥ ಬರುತ್ತೆ. ಪಾತಾಳ ಲೋಕದಲ್ಲಿ ಇದ್ರೇನೋ ಅಲ್ಲೇ ಇದ್ದು ಭೋಗಿಗಳು. ಎಲ್ಲರೂ ಭೋಗಿಗಳ್ ಪಾತಾಳಗತರೆನಿಸರು ಎಲ್ಲರೂ ವಿದ್ಯಾಧರರ್ ನಭೋಜನರೆನಿಸರು ಎಲ್ಲರೂ ದಾಕ್ಷಿಣ್ಯವರ್ತಿಗಳ್ ತಿಳಿಯೇ ಲಂಕಾ ನಿವಾಸಿಗಳೆನಿಸರು ಎಲ್ಲರೂ ಸುಮನೋರತರ್ ಮಧುವ್ರತರೆನಿಸರು ಎಲ್ಲರೂ ಗುಣಯುತರ್ ಕಠಿಣರೆನಿಸರ್ ಮನುಜರು ಎಲ್ಲರೂ ಕಾಂತಾರಮಿತ ಭಾಗ್ಯ ಸಂಪದರ್ ಕುಜರೆನಿಸರು ಅವನಿಳೆಯಳು. ಎಲ್ಲರೂ ಕೂಡ ಭೋಗಿಗಳು, ಆದರೆ ಪಾತಾಳವಾಸಿಗಳಲ್ಲ. ಎಲ್ಲರೂ ಕೂಡ ವಿದ್ಯಾಧರರು, ಹಾಗಾದರೆ ಅಪ್ಸರೋಗಣವೇ ಅಲ್ಲ. ವಿದ್ಯಾಧರರು ಅಂದರೆ ವಿದ್ಯೆಯನ್ನು ಧರಿಸಿದವರು. ಎಲ್ಲರೂ ಕೂಡ ದಾಕ್ಷಿಣ್ಯವರ್ತಿಗಳು. ದಾಕ್ಷಿಣ್ಯವರ್ತಿಗಳು ಅಂದರೆ ದಕ್ಷಿಣ ದೇಶದವರು ಅಂತ ಅರ್ಥ ಕೊಡುತ್ತೆ. ಸಿಲೋನ್ನವರೇನು ಸಿಂಹಳ ದ್ವೀಪರವರೇನು ಅಲ್ಲ. ಹೀಗೆ ಲಂಕಾ ನಿವಾಸಿಗಳು ಅಲ್ಲ ಅಂತ ಹೇಳಿ ಹೀಗೆ ಕವಿ ಎಲ್ಲವನ್ನು ಶ್ಲೇಷ ಅರ್ಥಗಳಲ್ಲಿ 10 ಪದ್ಯದಲ್ಲಿ ಧರ್ಮರಾಜನ ರಾಜ್ಯವನ್ನು ವರ್ಣನೆ ಮಾಡಿ ಕಡೆಯದಾಗಿ ಧರ್ಮರಾಜನನ್ನೇ ವರ್ಣನೆ ಮಾಡ್ತಾ ಇದ್ದಾನೆ. ಹರಿಯಂತೆ ಬಲಯುತಂ, ಸಾಕ್ಷಾತ್ ಸಿಂಹದ ಹಾಗೆ ಬಲಶಾಲಿ. ಆ ಹರಿ ಶಬ್ದವನ್ನು ಇಟ್ಕೊಂಡು ಹರಿಯಂತೆ, ಹರಿ ಅಂದರೆ ಕೃಷ್ಣ, ಬಲಯುತಂ ಕೃಷ್ಣನ ಅಣ್ಣ ಬಲರಾಮ ಇರ್ತಾನೆ. ಒಂದು ಹರಿಗೆ ಯಾವಾಗಲೂ ಜೊತೆಯಲ್ಲಿ ಬಲ ಇದ್ದಾನೆ, ಬಲರಾಮ ಇದ್ದಾನೆ. ಹರಿಯಂತೆ ಬಲಯುತಂ, ಸಿಂಹದ ಹಾಗೆ ಬಲಶಾಲಿ. ಹರಿಯಂತೆ ಬಲಯುತಂ ಹರಿಯಂತೆ ಬಲಯುತಂ ಶಿವನಂತೆ ರಾಜಶೇಖರಂ ಅಬ್ಜಭವನಂತೆ ಚತುರಾನನಂ ಸರಿದ್ವರನಂತೆ ರತ್ನಾಕರಂ ದಿವಾಕರನಂತೆ ನಿರ್ದೋಷನು ಇಂದ್ರನಂತೆ ಪರಿಚಿತ ಸುರಭಿರಮ್ಯನು ಅಮೃತಾರ್ಚಿಯಂತೆ ವಿಸ್ತರಿತ ಕುವಲಯನು ಎಂದು ಧರ್ಮಜನ ಧರೆ ಪೊಗಳುತ್ತಿರೆ ಬಳಿಕ ಹಸ್ತಿನಾವತಿಗೆ ವೇದವ್ಯಾಸನು ಒಂದು ದಿವಸ ಬಂದನು. ಸಿಂಹದ ಹಾಗೆ ಧರ್ಮರಾಜನಲ್ಲಿ ಬಲ ಇತ್ತು. ಶಿವನಂತೆ ರಾಜಶೇಖರಂ, ಪರಮೇಶ್ವರ ಚಂದ್ರಶೇಖರ, ಅವನು ರಾಜ ಅಂದರೆ ಚಂದ್ರ, ಚಂದ್ರಶೇಖರ ಆ ಶಿವ. ಆದರೆ ಧರ್ಮರಾಜ ಶಿವನಂತೆ ರಾಜಶೇಖರಂ, ರಾಜರಲ್ಲಿ ಬಹಳ ಮಾನ್ಯತೆಯನ್ನು ಶಿಖರಪ್ರಾಯನಾಗಿ ಇರುವವನು. ಬ್ರಹ್ಮನಂತೆ ಚತುರಾನನಂ, ಆ ಬ್ರಹ್ಮನಿಗೆ 4 ಮುಖ ಇತ್ತು.
ಚತುರ ಆನನ, ಬಹಳ ಬುದ್ಧಿಶಾಲಿಯಾದ ಮುಖವುಳ್ಳವನು ಧರ್ಮರಾಜ. ಸರಿದ್ವರನಂತೆ ರತ್ನಾಕರಂ, ಸಮುದ್ರದಲ್ಲಿ ಅನೇಕ ಮುತ್ತು ರತ್ನಗಳಿರುತ್ತೆ, ಇವನು ಕೂಡ ರತ್ನಗಳಿಗೆ ಆಕರನಾಗಿದ್ದಾನೆ. ದಿವಾಕರನಂತೆ ನಿರ್ದೋಷಂ, ಸೂರ್ಯನ ಹತ್ರ ಕತ್ತಲೆ ಸುಳಿಯೋದಿಲ್ಲ, ಇವನು ಕೂಡ ಇವನ ಹತ್ರ ದೋಷವೇ ಇವನ ಹತ್ರ ಇಲ್ಲ. ಅಮರಾರ್ಚಿಯಂತೆ ವಿಸ್ತರಿತ ಕುವಲಯಂ, ಅಮೃತಾರ್ಚಿಯಂತೆ ವಿಸ್ತರಿತ ಕುವಲಯಂ. ಅಮೃತಾರ್ಚಿ ಅಂದರೆ ಚಂದ್ರ, ಚಂದ್ರೋದಯವಾದ ಕೂಡಲೇ ಕುವಲಯ ಪುಷ್ಪ ಅರಳಿ ಬಿಡುತ್ತೆ, ಅದಕ್ಕೆ ಸಂತೋಷವಾಗುತ್ತೆ. ವಿಸ್ತರಿತ ಕುವಲಯಂ, ಕು ಅಂದರೆ ಭೂಮಿ, ಅದರ ವಲಯ ವಿಸ್ತಾರವಾಗಿ ರಾಜ್ಯವನ್ನ ಇವನು ವಿಸ್ತಾರ ಮಾಡಿಕೊಂಡಿದ್ದಾನೆ ಅಂಥೇಳಿ ಧರ್ಮರಾಜನನ್ನ ಎಲ್ಲರೂ ಕೂಡ ಹೊಗಳ್ತಾ ಇದ್ದಾರೆ. ಬಹಳ ಧರ್ಮದಿಂದ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ಕೆಟ್ಟದ್ದು ಅನ್ಯಾಯ ಅನ್ನೋದು ಇಲ್ಲ, ಧರ್ಮ ಸತ್ಯಗಳಿಂದ ತುಂಬಿ ತುಳುಕ್ತಾ ಇದೆ. ಅಂಥ ಧರ್ಮರಾಜನ ಸಭೆಗೆ ಒಂದು ದಿವಸ ವೇದವ್ಯಾಸರು ಬಂದಿದ್ದಾರೆ. ವೇದವ್ಯಾಸ ಮುನಿ ಬರಲು ನೃಪಾಲಕಂ ಸೋದರನು ಬೆರಸಿ ಮುನಿವರನ ಪದ ಕೆರಗಿದೊಡೆ ಮಣಿದೆತ್ತಿ ಬೋಳೈಸಿ ಪರಸಿ ಮಂತ್ರಾಕ್ಷತೆಯನಿತ್ತು ಸತ್ಕಾರಮಂ ಕೊಂಡು ಕುಳ್ಳಿದ್ದ ಬಳಿಕ ಅರಸನನು ತಾಪದಿಂ ತಲೆವಾಗಿ ಮಾತಾಡದಿರುತ್ತಿದ್ದರು. ಅನಿಲ ಸಂಚಾರಮೊಂದಿನಿತಿಲ್ಲದ ಉರಿವ ಕಡುವೆ ಸಗೆಯ ಬಿಸಲಿಂದ ಬಸವಳಿದ ಕೋಮಲ ರಸಾತಲದಂತೆ. ಕೋಮಲ ರಸಾಲದಂತೆ ನೃಪಾಲಕ ವೇದವ್ಯಾಸರು ಬಂದರು ಅಂತ ಅಂದ್ಕೊಳ್ಳೇನೆ ಎದ್ದು ಪ್ರತ್ಯುತ್ಥಾನ ಮಾಡಿ ಸ್ವಾಗತ ಮಾಡಿದ್ದಾನೆ. ಹಿಮಾದಿಗಳು ಹೋಗಿ ಕರ್ಕೊಂಡ್ಬಂದಿದ್ದಾರೆ. ವ್ಯಾಘ್ರಾಸನವನ್ನು ಹಾಕಿ ವೇದವ್ಯಾಸರವನ್ನು ಕುಳ್ಳಿರಿಸಿದ್ದಾರೆ. ಅವರಿಗೆ ನಮಸ್ಕಾರ ಮಾಡಿ ಮಾಡಬೇಕಾದ ಅರ್ಘ್ಯಪಾದ್ಯಾದಿ ಉಪಚಾರವನ್ನೆಲ್ಲ ಮಾಡಿದ್ದಾಗಿದೆ. ಧರ್ಮರಾಜ ತಲೆ ತಗ್ಗಿಸಿ ಕೂತ್ಕೊಂಡಿದ್ದಾನೆ, ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ. ಸಭೆಯಲ್ಲಿ ನಿಶ್ಶಬ್ದ. ವೇದವ್ಯಾಸರು ಬಂದರು, ಉಪಚಾರ ಮಾಡಿದರು, ತಲೆ ತಗ್ಗಿಸಿಬಿಟ್ಟಿದ್ದಾನೆ. ಎಷ್ಟೇ ಚೆನ್ನಾಗಿ ಕೂತ್ಕೊಂಡಿದ್ದಾನೆ, ಗಾಳಿಯೂ ಕೂಡ ಸದ್ದಾಗ್ತಾ ಇಲ್ಲ. ಆಗಿನ ಧರ್ಮರಾಜನ ಸನ್ನಿವೇಶವನ್ನು ನೋಡಿದರೆ ಒಳ್ಳೆ ವಸಂತ ಕಾಲದಲ್ಲಿ ಮಾವಿನ ಮರ ಚಿಗುರಿಬಿಟ್ಟಿದೆ. ಚಿಗುರಿರುವಂತಹ ಮಾವಿನ ಮರ ಭಾರಿಯ ಬಿಸಿಲಿನಿಂದ ಅದರ ಎಲೆಗಳೆಲ್ಲವೂ ಕೂಡ ಸೋತು ಕೆಳಮುಖವಾಗಿ ಬಾಡಿದ ಹಾಗೆ ಇದೆ. ಧರ್ಮರಾಜನ ಮುಖ ಬಾಡಿದ ಹಾಗೆ, ಬಹಳ ಬಿಸಿಲಿನಿಂದ ಮಾವಿನ ಮರ ಬಾಡಿದ ಹಾಗೇನೆ ಧರ್ಮರಾಜನ ಮುಖ ಬಾಡಿದೆ. ತಲೆ ತಗ್ಗಿಸಿ ಕೂತಿದ್ದಾನೆ. ಅಣ್ಣನೇ ಹಾಗೆ ಕೂತ ಮೇಲೆ ಭೀಮಾದಿಗಳು ಯಾರು ಕೂಡ ಮಾತಾಡ್ತಾ ಇಲ್ಲ, ಎಲ್ಲರೂ ಕೂಡ ಹಾಗೆ ಕೂತಿದ್ದಾರೆ. ವೇದವ್ಯಾಸರು ಧರ್ಮರಾಜನ ಮುಖಭಾವವನ್ನು ನೋಡಿದರು. ಕಂಡನರಸನ ಭಾವಮಂ ಬಳಿಕ ನಗುತೆ ಬೆಸಗೊಂಡ ನಿಂತೆಂದು ಆ ಮುನೀಂದ್ರನು ಎಲೆ ನೃಪತಿ ಭೂಮಂಡಲದ ಸಕಲ ಸಾಮ್ರಾಜ್ಯಮಂ ಪಾಲಿಸುವ ನಿನ್ನ ಸಂತಸದೇಗೆ ಖಂಡನವ ಮಾಲ್ಪುದು ಆನನದಿರವು ನೃಪತಿ ಭೂಮಂಡಲದ ಸಕಲ ಸಾಮ್ರಾಜ್ಯಮಂ ಪಾಲಿಸುವ ನಿನ್ನ ಸಂತಸದೇಗೆ ಖಂಡನವ ಮಾಲ್ಪುದಾನನದಿರವು ಸಾಕು ಮನದಂಡಲೆಯ ತೊರೆಯನಲ್ ಜಿಯಾ ಸಂತಾಪದಿಂ ಬೆಂದಾದುದೆನ್ನೊಡಲ್ ಸೈರಿಸಲರಿಯನು ಎಂದೊಡೆ ಆತಪೋ ನಿಧಿ ನುಡಿದನು. ಧರ್ಮರಾಜನ ಮುಖಭಾವವನ್ನು ಕಂಡು ಧರ್ಮಮೂರ್ತಿ, ಸಕಲ ಭೂಮಂಡಲವನ್ನು ಆಳುವ ನಿನ್ನ ಸಿರಿಗೆ ನಿನ್ನ ಮುಖ
ಅಷ್ಟು ಒಪ್ತಾ ಇಲ್ಲಪ್ಪ. ಯಾಕೆ ಹೀಗಾಗಿದೆ ಧರ್ಮಮೂರ್ತಿ? ಚಿಂತಾಕ್ರಾಂತನಾಗಿದೀಯ, ಮುಖದಲ್ಲಿ ಸಂತೋಷವೇ ಇಲ್ಲ. ಇಡೀ ಜಗತ್ತು ಕೊಂಡಾಡ್ತಾ ಇದೆ ಧರ್ಮಮೂರ್ತಿ ಅಂತ. ಸತ್ಯ ಇಲ್ಲಿ ನಿಂತಿದೆ, ದಾನ ಧರ್ಮ ಎಲ್ಲವೂ ಕೂಡ ನಿಂತಿದೆ, ಪ್ರಜೆಗಳು ಸುಕ್ಷೇಮವಾಗಿದ್ದೀವಿ ಅಂತ ಹೇಳಿ ಜನರೆಲ್ಲ ಹೇಳ್ತಾ ಇದ್ದಾರೆ. ನಿನ್ನ ಮುಖ ನೋಡಿದರೆ ಬಹಳ ದುಃಖದಿಂದ ತುಂಬಿದಾಗಿದೆ, ಮುಖ ಬಾಡಿ ಹೋಗಿದೆ, ಏನಾಗಿದೆ ಅಂಥೇಳಿ ಧರ್ಮರಾಜನನ್ನ ವಾತ್ಸಲ್ಯದಿಂದ ಮಹರ್ಷಿಗಳು ಮಾತಾಡಿಸಿದಾಗ ಧರ್ಮರಾಜ ಮೆಲ್ಲಗೆ ಕಂಠವನ್ನು ಗದ್ಗದವಾಗಿದೆ ಹಾಗೂ ಹೀಗೂ ಸರಿಪಡಿಸಿಕೊಂಡು ನಿಟ್ಟುಸಿರನ್ನು ಬಿಡುತ್ತಾ ಬಿಸು ಸೊಯ್ಯುತ್ತಾ ಹೇಳ್ತಾ ಇದ್ದಾನೆ, ಉಜ್ಜರಿ ಹೇಗೆ ನಾನು ತಾನೇ ಸಂತೋಷ ಪಡಲಿ? ಯಾವ ಕೈಯಿಂದ ನನ್ನನ್ನು ಬೆಳೆಸಿದರೋ, ಯಾವ ಗುರುಗಳು ನನಗೆ ಸಕಲ ವಿದ್ಯೆಯನ್ನೂ ಹೇಳಿಕೊಟ್ರೋ ಅಂತಹ ಅಜ್ಜನನ್ನ ಗುರುಗಳನ್ನ ಎನಲ ಮುನೀಂದ್ರನಂ ನೋಡಿ ಬಿಸು ಸುಯ್ಯುತ ಒಯ್ಯನೆ ಮಹೀಪಾಲ ನಿಂತೆಂದನು. ಎಂತೆನ್ನ ಮನದನು ತಾಪಮಂ ಬಿಡುವೆನು ಅಗಡ ಶಿಶುತನದಿಂದೆ ಸಲಹಿದ ಪಿತಾಮಹಂಗೆ ನೆನೆದೆವನು ಚಿತವನು. ಶಿಶುತನದಿಂದೆ ಸಲಹಿದ ಪಿತಾಮಹಂಗೆ ನೆನೆದೆವನು ಚಿತವನು. ಅಗ್ರಜನೆಂದರಿಯದೆ ಕರ್ಣನ ನಿರಿದೆವು. ಆಚಾರ್ಯ ವಧೆಗಳ ಎಳಸಿದೆವು. ಸುಯೋಧನ ಶಲ್ಯ ಮುಖ್ಯ ಬಾಂಧವರನು ಈಡಾಡಿದೆವು. ಸುಯೋಧನ ಶಲ್ಯ ಮುಖ್ಯ ಬಾಂಧವರನು ಈಡಾಡಿದೆವು. ಬದುಕಲೇಕಿಳೆಯೊಳೋ ಶಿಶುತನದಿಂದ ಸಲಹಿದ ಪಿತಾಮಹನಿಗೆ ಎರಡನ್ನ ಬಯಸ್ಬಿಟ್ವಿ. ಸಕಲ ವಿದ್ಯೆಯನ್ನು ಹೇಳಿಕೊಟ್ಟ ದ್ರೋಣರ ಮೇಲೆ ಕೈ ಮಾಡಿಬಿಟ್ವಿ. ಸುಯೋಧನ ಶಲ್ಯ ಮುಖ್ಯ ಬಾಂಧವರನ್ನೆಲ್ಲ ಒಂದು ಹಾಕ್ಬಿಟ್ವಿ. ಗುರುಗಳೇ, ಸಂಕಟವನ್ನು ತಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದು ನೋಡಿ, ಕರ್ಣನ ಮನೆಯನ್ನು ನೋಡಿ, ವೇದಘೋಷ ಕೇಳ್ತಾ ಇದೆ. ಕರ್ಣನ ಮನೆಯ ಮುಂದೆ ಯಾವಾಗಲೂ ಕೂಡ ಜನ ನಿಬಿಡಿತವಾದಿ ಕರ್ಣ ನಮಗೇನಾದ್ರು ಕೂಡ ಕೊಡು ಅಂತ ಹೇಳ್ತಾ ಇದ್ರು. ಬಂದವರನ್ನ ಸಂತೋಷದಿಂದ ಬಗಸೆಯಲ್ಲಿ ತುಂಬಿ ಕಳಿಸ್ತಾ ಇದ್ದ. ಕರ್ಣನ ಮನೆ ಮುಂದೆ ಕರ್ಣ ಇದ್ದಾನೆ ಅಂತ ಬಂದು ಜನ ವಾಪಸ್ ಹೋಗ್ತಾ ಇದ್ದಾರೆ, ಕರ್ಣ ಇಲ್ವಂತೆ ಅಂತ ವಾಪಸ್ ಹೋಗ್ತಾ ಇದ್ದಾರೆ. ಯಾರ ಮನೆ ಮುಂದೆ ವೇದ ಘೋಷವನ್ನ ಮಾಡಿ ಕರ್ಣನಿಂದ ಸಕಲ ಸಂಪತ್ತನ್ನು ಕೂಡ ಪಡೆದು ಆನಂದಾಶ್ರವನ್ನು ಸುರಿಸ್ತಾ ಇದ್ರೋ ಆ ಜನ ದುಃಖಾಶ್ರವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಅಂತಹ ಕರ್ಣನನ್ನ ಸಹೋದರನ ಕೊಲೆ ಮಾಡಿಬಿಟ್ವಿ. ಗುರುಗಳೇ, ಹೇಗೆ ಸಹಿಸಿರಿ? ಹೇಗೆ ನಾನು ಸಂತೋಷವಾಗಿರಲಿ ಅಂಥೇಳಿ ಕಣ್ಣಲ್ಲಿ ನೀರನ್ನು ಹಾಕ್ತಾ ಇದ್ದಾನೆ. ಹಾಕ್ತಾ ಮಾತನ್ನು ಧರ್ಮರಾಜ ಮುಂದುವರಿಸ್ತಾನೆ. ಗುರುಗಳೇ, ಶಿಷ್ಯರಿಂದ ಅಭಿವೃದ್ಧಿಯಾಗದೇ ಇರುವ ಆ ಗುರುಕುಲ ಯಾತಕ್ಕಿರಬೇಕು? ಶಿಷ್ಯದಿಂದ ಅಭಿವರ್ಧಿಸದ ಗುರುವಿನಂತೆ ವೈದುಷ್ಯದಿಂ ಪೂಜ್ಯನಾಗದ ವಿಪ್ರನಂತೆ ಶಿಷ್ಯರಿಂದ ಅಭಿವರ್ಧಿಸದ ಗುರುವಿನಂತೆ ವೈದುಷ್ಯದಿಂ ಪೂಜ್ಯನಾಗದ ವಿಪ್ರನಂತೆ ಸುಖವಿಷ್ಯದಿಂ ಸೇವ್ಯನಾಗದ ವನ್ಹಿಯಂತೆ ಸಲಿಲಾಶ್ರಯವನಾಶ್ರಯಿಸದ ಕೃಷ್ಯದಂತೆ ಅಖಿಲ ಬಾಂಧವರೊಡನೆ ಬದುಕದ ಮನುಷ್ಯ ಸಂಸಾರದಿಂದೇನು ಅದರಿಂ ಈ ನಿಜಾಯುಷ್ಯಮುಳ್ಳನ್ನ ಪರ್ಯಂತ ವನವಾಸಮಂ ಮಾಡುವುದೇ ಲೇಸೆಂದನು.